ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು 3 ಗಂಟೆ ಆಗಿದೆ ಟೈಮು. ಇವಾಗ ಬಂದು ನನ್ನ ಮಗಳು ಹೇಳ್ತೀರಾ ಫ್ರೆಂಡ್ಸ್ ನೀವು, ನನ್ನ ಮಗಳು ತುಂಬ ಕ್ಯೂಟು, ತುಂಬ ಹೆಲ್ಪ್ ಮಾಡ್ತಾಳೆ ಅಂತ. ಸೊ ಸ್ಕೂಲಿಂದ ಕರ್ಕೊಂಬರ್ತಾ ಇದ್ದೀನಿ. ದಾರಿಯಲ್ಲಿ ಏನು ಬುಜ್ಜೋದು ಪನ್ನೀರ್ ರೋಲ್ ನೋಡ್ಬಿಟ್ಟು ಈಸ್ಕೊಡು ಅಂತ ಒಂದು ವಾರದಿಂದ ತಲೆ ತಿಂತಾ ಇದ್ದಾಳೆ. ಅದನ್ನ ತಿನ್ಬೇಕು ಮೇಡಮ್ ಅಂದ್ರೇನು ಬಿಡ್ತಾ ಇಲ್ಲ. ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಕೇಳಿದ್ದನ್ನ ನೋಡಿ ಹೆಂಗ್ ಗಲಾಟೆ ಮಾಡ್ತಾ ಇದ್ದಾಳೆ. ಕೇಳಿದ್ದನ್ನ ಈಸ್ಕೊಡಲ್ಲ ನೀನು ಅಂತ ಹೇಳ್ತಾಳೆ. ಸೊ ಹಾಗಾಗಿ ಇವತ್ತು ನಾನೇ ಮನೇಲಿ ಮಾಡ್ಕೊಡ್ತೀನಿ, ಬಾಮ್ಮ ತಾಯಿ ನಿನ್ನ ಆಸೆ ನೆರವೇರಿಸ್ತೀನಿ ಅಂತೇಳಿ ಇವತ್ತು ಮಕ್ಕಳಿಗೆ ಸ್ನ್ಯಾಕಾಗಿ ಪನ್ನೀರ್ ರೋಲ್ ಮಾಡಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ. ಸೊ ಹೇಗೆ ಮಾಡೋದು ಏನು ಎಲ್ಲನೂ ಶೇರ್ ಮಾಡ್ಕೊತೀನಿ. ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸೊ ಎಗ್ ರೋಲ್ ಮಾಡೋದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಸಾಲೆ ಎಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ಮೊಸರು ಇದು. ಇವಾಗ ಮೊಸರಿಗೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊತೀನಿ. ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಮತ್ತು ಪೆಪ್ಪರ್, ಧನಿಯಾ ಪುಡಿ, ಖಾರದ ಪುಡಿ, ಚಿಟಿಕೆ ಅರಿಶಿಣ, ಇಷ್ಟು ಮಸಾಲನ ಹಾಕಿ ಚೆನ್ನಾಗಿ ಕಲಸಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮಸಾಲ ಐಟಮ್ ಬಂದು ಮೈನ್ ಇದೆ ಗ್ರೇವಿಗೆ. ಇದು ಹಾಕಿದ್ರೇ ನಮಗೆ ಈಚೆ ಕಡೆ ಸಿಗುತ್ತಲ್ವ ರೋಲು, ಪನ್ನೀರ್ ರೋಲ್ ಮತ್ತು ಎಗ್ ರೋಲ್, ವೆಜ್ ರೋಲ್, ಅವಾಗೆಲ್ಲ ಸೇಮ್ ಇದೇ ಥರನೇ ಮಾಡೋದು. ಸೊ ಹಾಗಾಗಿ ಇದನ್ನು ರೆಡಿ ಮಾಡ್ಕೊಬೇಕು ಮೊದಲಿಗೆ. ಇವಾಗೆಲ್ಲ ಮಸಾಲನೂ ಹಾಕ್ಕೊಂಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಇನ್ನೊಂದು ಸತಿ ಹೇಳ್ತೀನಿ. ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಪೆಪ್ಪರ್ ಪುಡಿ, ಅರಿಶಿಣ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊತೀನಿ. ಸೊ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಫಸ್ಟಿಗೆ ಗ್ರೇವಿ ಫಸ್ಟಿಗೆ ಮೊಟ್ಟೆನ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಒಂದು ತವ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಇವಾಗ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತವ ಮೇಲೆ. ನಾನು ಇಲ್ಲಿ 4 ಎಗ್ ರೋಲ್ ಮಾಡ್ತಾ ಇರೋದು, ಹಾಗಾಗಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಒಂದೇ ಸತಿ 4 ಮೊಟ್ಟೆನೂ ಹೊಡ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊತೀನಿ ಅಷ್ಟೇ. ಇದಕ್ಕೆ ಉಪ್ಪು ಖಾರ ಏನೂ ಹಾಕಲ್ಲ, ಬೇರೆ ಎಣ್ಣೆ ಹಾಕಿ 4 ಮೊಟ್ಟೆ ಹೊಡೆದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಷ್ಟೇ. ಇದನ್ನು ಫ್ರೈ ಮಾಡಿ ಇದನ್ನು ರೆಡಿ ಮಾಡಿ ಈ ಸೈಡಲ್ಲಿ ಇಟ್ಕೊಂಡ್ರೆ ಆಮೇಲೆ ಗ್ರೇವಿ ಮಾಡಿ ಅದನ್ನು ಮಿಕ್ಸ್ ಮಾಡಿ ಮಾಡ್ಕೊಳೋದು ಈಸಿ ಆಗುತ್ತೆ. ಹಾಗಾಗಿ ಫಸ್ಟಿಗೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಮಾಡ್ತಾ ಇರೋದಾ ಎಣ್ಣೆ ಹಾಕು ಮೇಡಮ್, ಹೇಳ್ಕೊಡ್ತೀನಿ. ಸೊ ಮೊಟ್ಟೆ ಫ್ರೈ ಆಯಿತು, ಅದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಲ್ವ, ಈರುಳ್ಳಿ ಹಾಕ್ಕೊತಾ ಇದ್ದೀರಿ. ಜೊತೆಗೆ ಹಾಗೆ ಕ್ಯಾಪ್ಸಿಕಮ್ಮೂ ಹಾಕ್ಕೊತೀರಿ, ಹಾಗೆ ಟೊಮೊಟೊ 3 ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಇದು ತುಂಬ ಫ್ರೈ ಮಾಡ್ಕೊಳಂಗಿಲ್ಲ, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಕ್ಕಾಗಿಯೇ 3 ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. 3 ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ಉಪ್ಪಿಡೀಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದೇ ಥರ ಇವಾಗ ಮೊಟ್ಟೆ ಬದಲು ನಾವು ಪನ್ನೀರ್ ಹಾಕ್ಕೊಬೋದು. ಇದೇ ಥರ ಗ್ರೇವಿ ಮಾಡಿಕೊಂಡು ಮತ್ತು ಚಿಕನ್ನನ್ನು ಬೇಯಿಸ್ಕೊಂಡಿರ್ತೀರಲ್ವ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೇಮ್ ಇದೇ ಮೆಥಡಲ್ಲಿ ಚಿಕನ್ ಹಾಕ್ಕೊಂಡು ರೋಲ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಏನು ಡಿಫ್ರೆಂಟ್ ಇಲ್ಲ. ಈಚೆ ಕಡೆ ಏನು ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ರುಚಿ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳು ಏನಾದರೂ ಕೇಳ್ತಾ ಇದ್ದರೆ ಮಾಡಿಕೊಡಿ. ನಾನು ಇವತ್ತು ಹಿಟ್ಟು ಬಂದು ನೆನ್ನೆ ವಿಡಿಯೋದಲ್ಲಿ ನೋಡಿದ್ದೀರಲ್ವ ಪೂರಿ,
ಆ ಪೂರಿ ಬೆಳಗ್ಗೆ ಮಾಡಿದ್ನಲ್ವ, ಇನ್ನೂ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ಅದೇ ಹಿಟ್ಟಲ್ಲಿ ಇವತ್ತು ರೋಲ್ ಮಾಡ್ತಾ ಇರೋದು. ನೀವೇನಾದರೂ ರೋಲ್ ಮಾಡಿಕೊಡ್ತಾಯಿದ್ರಿ ಮನೆಗೆ ಅಂದರೆ ಮೈದಾ ಹಿಟ್ಟಲ್ಲಿ ಮಾಡಿರಿ, ಹೆಲ್ದಿಯಾಗಿ ಬೇಕಂದರೆ ಗೋಧಿ ಹಿಟ್ಟಲ್ಲೂ ಚಪಾತಿ ಥರ ಮಾಡಿಕೊಡಿ. ಸೊ ಇವಾಗ ಅದು ಫ್ರೈ ಆದಮೇಲೆ ನಾವೇನು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬಂದು ಮೊಟ್ಟೆನ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ, ಇದನ್ನು ಈ ಥರ ಪೀಸ್ ಮಾಡ್ಕೊತಾ ಇದ್ರಿ. ಇವಾಗ ಅದಕ್ಕೆ ಹಾಕ್ಕೊಬೇಕು, ಅದಕ್ಕಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಸೊ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂತ ನೋಡಬೇಕು. ಸಾಕು ಹೆಂಗೈತೆ? ಪನ್ನೀರ್ ರೋಲ್ ಅಲ್ಲ ನಾನು ಮಾಡ್ತಾ ಇರೋದು, ಎಗ್ ರೋಲು. ಪನ್ನೀರ್ ರೋಲ್ಗೂ ಸೇಮ್ ಗ್ರೇವಿ ಇದೆ. ಇಲ್ಲಿ ಪನ್ನೀರ್ ಹಾಕ್ಕೊಳೋದು, ಮೊಟ್ಟೆ ಬದಲು ಪನ್ನೀರ್ ಹಾಕ್ಕೊಳೋದು ಅಷ್ಟೇ. ಫುಲ್ ಖುಷಿನಾ? ಚಪಾತಿ ಇಲ್ಲ ಐತೆ ಇಡ್ತೀವಿ. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮೊಟ್ಟೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆಮ್ಲೆಟ್ ಥರ ಅದನ್ನು ಹಾಕ್ಕೊತಾ ಇದ್ವಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಗ್ರೇವಿ ಅಂದರೆ ಚಪಾತಿ ಒಳಗಡೆ ಹಾಕ್ಕೊಳಕ್ಕೆ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಈಚೆ ಕಡೆ ಸಿಗುತ್ತಲ್ವ ರೋಲು, ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ವೆಜ್ ಮಾಡಿಕೊಂಡ್ರೆ ಇವಾಗ ಏನು ಹಾಕಿದ್ದೀರಿ ಸೇಮ್ ಅದೇ, ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಗೋಬಿ ಆಲೂಗಡ್ಡೆ ಹಾಕಿ ಮಾಡೋದು ಅಷ್ಟೇ. ಸೇಮ್ ಗ್ರೇವಿನೇ. ಪನ್ನೀರು, ಎಗ್ಗು ಇಲ್ಲಾಂದರೆ ವೆಜ್ ತರಕಾರಿ ಇದನ್ನು ಮಾತ್ರ ಆ್ಯಡ್ ಮಾಡ್ಕೊಳೋದು. ಮಸಾಲ ಬಂದು ಸೇಮ್ ಅದೇ, ಮೊಸರಿಗೆ ನಾವೇನೇನು ಹಾಕ್ಕೊತೀರೋ ಮಸಾಲ ಸೇಮ್ ಅದೇ ಥರನೇ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಸೊ ಇವಾಗ ನಾನು ಚಪಾತಿ ಲಟ್ಸ್ಕೊತಾ ಇದ್ದೀನಿ. ಸೊ ಇದು ಪದ್ರಾಗಿ ಬರಬೇಕು ಅಂಥೇಳಿ ಈ ಥರ ಫೋಲ್ಡ್ ಮಾಡಿ ಮತ್ತು ಚಾಕುವಲ್ಲಿ ಕಟ್ ಮಾಡಿ ಆಮೇಲೆ ರೋಲ್ ಮಾಡಿ ಮಾಡ್ತಾಯಿದ್ದೀನಿ. ಅಂದರೆ ನಮ್ಗೆ ಈಚೆ ಕಡೆ ಸಿಗುತ್ತಲ್ವ ಅದೇ ಥರ ಟೇಸ್ಟರಾಗಿ ಬರಲಿ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಏನೂ ಬೇಡ, ಮನೇಲಿ ತಾನೇ ನಾವು ತಿನ್ನೋದಾದರೆ ಹಾಗೇನು ಮಾಡ್ಕೊಬೋದು. ಇದು ನಾನು ಹೇಳಿದ್ನಲ್ವ ನಿನ್ನೆ ವಿಡಿಯೋದಲ್ಲಿ ಪೂರಿ ಮಾಡಿದ್ನಲ್ವ ಬೆಳಗ್ಗೆ, ಅದೇ ಪೂರಿ ಹಿಟ್ಟಲ್ಲೇ ಇವತ್ತು ಮಾಡಿಕೊಡ್ತಾ ಇರೋದು ನಾನು. ಇದಕ್ಕೆ ಅಂತ ಸಪ್ರೇಟಾಗಿ ಹಿಟ್ಟೇನು ಕಳಿಸಿಲ್ಲ ನಾನು. ಸೊ ಹೆಂಗೋ ಕೇಳ್ತಾಯಿದ್ರು, ಬೆಳಗ್ಗೆ ಮಾಡಿದ ಪೂರಿ ಹಿಟ್ಟಿನ ಮಿಕ್ಕಿತ್ತು ಅಂತೇಳಿ ಅದರಲ್ಲೇ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾಯಿದ್ದೀರಿ. ನೀವು ಮೈದಾ ಹಿಟ್ಟನ್ನ ಒಂದು 1 ಅವರ್ ಮುಂಚೆನೇ ನೆನೆಸಿ ಚೆನ್ನಾಗಿ ಅದು ನೆನಿಬೇಕು. ಹಾಗಾಗಿ 1 ಅವರ್ ಮುಂಚೆನೇ ಚೆನ್ನಾಗಿ ಕಲಸಿ ನೆನೆಸಿ ಆಮೇಲೆ ಮಾಡಿ ಚೆನ್ನಾಗಿ ಬರುತ್ತೆ. ಹಾಗೆ ಕಲಿಸ್ಬಿಟ್ಟು ಮಾಡಿದ್ರೆ ಬರಲ್ಲ, ಒಂಥರ ಗಟ್ಟಿಯಾಗಿರುತ್ತೆ. ಇದು ಮಿನಿಮಮ್ 3 ಗಂಟೆಗೆ ಮಕ್ಕಳು ಬಂದಿದ್ದು, ಬೆಳಗ್ಗೆ ಕಲಿಸಿರೋದು ಚೆಂದಾಗಿ ನೆಂದಿತ್ತು. ಅದು ಬೇರೆ ನಾನು ಬೆನ್ಸಿ ರವೆ ಅಂತೀನಿ, ಚಿರೋಟಿ ರವೆ ಹಾಕಿ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಹಾಕಿ ಕಲಸಿ ಮಾಡಿದ್ದಿದ್ದಲ್ವ ಪೂರಿ, ಅದು ಹಿಟ್ಟು ಇದು. ಇವತ್ತು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದರಲ್ಲೇ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂಥೇಳಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಮೈದಾದಲ್ಲೇ ಮಾಡಬೇಕಂತ ಏನಿಲ್ಲ, ಗೋಧಿ ಹಿಟ್ಟಲ್ಲೂ ಮಾಡಿಕೊಡ್ಬೋದು, ಅದು ಚೆನ್ನಾಗಿರುತ್ತೆ. ಆದರೆ ಮಕ್ಕಳು ಅಲ್ಲಿ ಸಿಗುತ್ತಲ್ವ ಅದೇ ಥರ ಬೇಕು ಅಂತಾರಲ್ವ, ಹಾಗಾಗಿ ಮಾಡೋದು. ಸೊ ಇವಾಗ ನೋಡಿ ಚೆನ್ನಾಗಿ ರೋಲ್ ಮಾಡಿ 2-3 ಸತಿ ಮೊರ್ಚಿ ತೀಡಿದ್ದೀನಿ. ಇವಾಗ ಹೆಂಚು ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 4 ಜನಕ್ಕೆ ಯಜಮಾನ್ರು ಬಂದಿದ್ದರು. ನನಗೊಂದು, ನನ್ನ ಮಗನಿಗೊಂದು, ನಮ್ಮ ಯಜಮಾನ್ರಿಗೊಂದು 4 ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮಾಡಿಕೊಂಡು ರೋಲ್ ಮಾಡಿ ತಿಂದಿದ್ದು. ಸೊ ಇವಾಗ ನೋಡಿ 4 ಚಪಾತಿ ಮಾಡ್ಕೊಂಡಿದ್ದಾಯಿತು. ಇವಾಗ ಸೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಟಿಶ್ಯೂ ಪೇಪರ್ ಯೂಸ್ ಮಾಡಿಲ್ಲ ನಾನು, ಮನೇಲೇ ತಿನ್ನೋದಲ್ವ ಬೇಡ ಅಂತ. ನನ್ನ ಮಗಳು ಹೇಳಿದ್ದು ತರ್ತೀನಿ ಮಮ್ಮಿ ರೋಲ್ ಮಾಡು ಅಂತ. ಬೇಡ ಮಮ್ಮ ಹಂಗೆ ತಿನ್ನೋಣ, ಏನಕ್ಕಾದ್ರು ಟಿಶ್ಯೂ ಪೇಪರ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನು ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಬಿಡಿ. ಹಾಗೆ ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಸೊ ಮೆನಾಲಿಸ್ ಹಾಕ್ಕೊಳ್ಳೋಣ ಅಂದರೆ ಅದು ಖಾಲಿ ಆಗಿತ್ತು. ಸೊ ಹಂಗಾಗಿಲ್ಲ, ಮೊಸರು ಇರುತ್ತಲ್ವ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಗಟ್ಟಿ ಮೊಸರಿಗೆ ಮಿಕ್ಸ್ ಮಾಡಿನೂ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದು ಮಾಡೋಣ ಅಂದ್ಕೊಂಡೆ, ಬೇಡ ಬಿಡಿ ಹಂಗೆ ತಿನ್ನೋಣ, ಇದೇ ಚೆನ್ನಾಗೈತೆ ಅಂತೇಳಿ ತಿಂತಾಯಿದ್ದೀರಿ.
ಸೊ ಈ ಥರ ರೋಲ್ ಮಾಡಿ ಇಡೋದು ಅಷ್ಟೇ. ನೋಡಿ ಪರ್ಫೆಕ್ಟಾಗಿ ಸರೋಯ್ತು. ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದರೆ ಪರ್ಫೆಕ್ಟಾಗಿ ಕುತ್ಕೊತಾಯಿತ್ತು. ನಾನು ಇವಾಗ ಮನೆ ತಿನ್ನೋದು ತಾನೇ ಬೇಡ ಬಿಡು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.